ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಈ ಥರ ವಿ ಶೇಪ್ ಕ್ರೋಶಾ ಡಿಸೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬೇಗ ಅರ್ಜೆಂಟಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಬೇಕು ಅಂತಂದರೆ ಈಸಿಯಾಗಿ ಹಾಕ್ಕೊಬೋದು ಈ ಥರ ಡಿಸೈನ್ನ. ಈ ಡಿಸೈನ್ನ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ಈ ಡಿಸೈನ್ಗೆ ಬೇಕಂದರೆ ಎಕ್ಸ್ಟ್ರಾ ಒಂದೊಂದು ಮಧ್ಯದಲ್ಲಿ ಕುಚ್ಚು ಕಟ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈ ಡಿಸೈನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ. ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ಈ ಡಿಸೈನ್ ಹಾಕೋದಕ್ಕೆ. ಮತ್ತು ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀನಿ. ಸ್ಯಾರಿ ಸೀದಾ ಇಟ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಸ್ಯಾರಿಗೆ ಥ್ರೆಡ್ನ ಲಾಕ್ ಮಾಡಿ, ಹೀಗೆ ಲಾಕ್ ಮಾಡಿ ಚೈನ್ ಹಾಕ್ಕೊಬೇಕು. 1 2 3 4 ಚೈನ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಬೇಕು. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಮತ್ತೆ ಇನ್ನೊಂದು ಸಲ ಲಾಕು, 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಚೈನ್ ಹಾಕ್ಕೊಂಡು ಒಂದು ಸಲ ಲಾಕು, ಮತ್ತು ಎಕ್ಸ್ಟ್ರಾ ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಈಗ ನಾನು ಬೀಡ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಇಷ್ಟು ಉದ್ದ ಇರೋ ಬೀಡ್ಸ್ ತೊಗೊಂಡಿದ್ದೀನಿ. ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಶಾರ್ಟ್ ಇದ್ದರೂ ಪರವಾಗಿಲ್ಲ ಬೀಡ್ಸು. ಬೀಡನ್ನ ಹೀಗೆ ಹಾಕ್ಕೊಂಡು ಹಾಕ್ಕೊಂಡಾದ್ಮೇಲೆ ಬೀಡನ್ನ ಒಂದ್ಸರಿ ಲಾಕ್ ಮಾಡ್ಕೊಬೇಕು. ಒಂದ್ಸಲಿ ಬೀಡ್ಸ್ನ ಲಾಕ್ ಮಾಡಿ, ಮತ್ತು ಈಗ ನೀಡಲ್ ಮೇಲೆ 2 ಸಲ ಹೀಗೆ ಥ್ರೆಡ್ ಸುತ್ತಿ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. 2 ರೌಂಡ್ ಥ್ರೆಡ್ ಸುತ್ತಿ ನೋಡಿ, ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಹೀಗೆ 2 ಥ್ರೆಡ್ಡಿಗೆ ಒಂದ್ಸಲಿ, ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ, ಆಮೇಲೆ 2 ಥ್ರೆಡ್ಡಿಗೆ ಒಂದ್ಸಲಿ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. ಹೀಗೆ 3 ಸಲ ಥ್ರೆಡ್ ತೆಗೆದು ತ್ರಿಬಲ್ ಕ್ರೋಶಾ ಆದಾದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈಗ ಸಿಂಗಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನು ತ್ರಿಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ ಆ ತ್ರಿಬಲ್ ಕ್ರೋಶಾ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಡು ಹೀಗೆ ಸಿಂಗಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಫುಲ್ಲು ಫಿಲ್ ಆಗೋ ಥರ ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ನಾನಿಲ್ಲಿ 7 ಸಿಂಗಲ್ ಕ್ರೋಶಾಗಳು ಮಾಡ್ಕೊಂಡಿದ್ದೀನಿ. 7 ಸಿಂಗಲ್ ಕ್ರೋಶಾ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಫಿಲ್ ಆಗುತ್ತೆ. ತ್ರಿಬಲ್ ಕ್ರೋಶಾ ಪೂರ್ತಿನೂ ಗಟ್ಟಿಯಾಗಿರುತ್ತೆ. ನೋಡಿ 6 7 ಸಿಂಗಲ್ ಕ್ರೋಶಾ ಮಾಡಿಕೊಂಡು ನೋಡಿ ಇಷ್ಟು ಗಟ್ಟಿಯಾಗಿ ಬರುತ್ತೆ. ಒತ್ತೊತ್ತಾಗಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು 7 ಸಿಂಗಲ್ ಕ್ರೋಶಾ ಆದಾದಮೇಲೆ ಈಗ ಚೈನ್ ಹಾಕ್ಕೊಬೇಕು. 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಹೀಗೆ ಸ್ವಲ್ಪ ಬಟ್ಟೆನ ಟರ್ನ್ ಮಾಡ್ಕೊಬೇಕು. ಸ್ವಲ್ಪ ಟರ್ನ್ ಮಾಡಿಕೊಂಡು ಈಗ ಏನು 7 ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಾಗೆ ಹೀಗೆ ಲಾಕ್ ಮಾಡ್ಕೊಬೇಕು. ಫಸ್ಟ್ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಸ್ಯಾರಿನ, ಮತ್ತು ಇದಕ್ಕೂ ಸಹ ಈ 5 ಚೈನ್ದು ಏನು ಗ್ಯಾಪ್ ಇದೆ ಈ ಗ್ಯಾಪಿಗೆ ಪೂರ್ತಿನೂ ಮತ್ತೆ ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ಇದಕ್ಕೂ ಅಷ್ಟೇ 7 ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ನಿಮ್ಗಿನ್ನೂ ಯಾರಿಗೆಲ್ಲ ಸಿಂಗಲ್ ಕ್ರೋಶಾ, ಡಬಲ್ ಕ್ರೋಶಾ, ತ್ರಿಬಲ್ ಕ್ರೋಶಾ ಎಲ್ಲ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ, ಮತ್ತು ಕ್ರೋಶಾ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಾನು ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ ಹೇಗೆ ಕ್ರೋಶಾ ಕಲಿಯೋದು, ಮತ್ತು ಸಿಂಗಲ್ ಕ್ರೋಶಾ, ಡಬಲ್ ಕ್ರೋಶಾ, ತ್ರಿಬಲ್ ಕ್ರೋಶಾ ಎಲ್ಲ ಹೇಗೆ ಮಾಡೋದು ಅಂತ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 7 ಸಿಂಗಲ್ ಕ್ರೋಶಾಗಳನ್ನ ಮಾಡಿಕೊಂಡು ಹೀಗೆ ಗಟ್ಟಿಯಾಗಿ ಬರುತ್ತೆ. ಮಾಡ್ಕೊಂಡಾದ್ಮೇಲೆ ಮತ್ತೆ
ಚೈನ್ ಹಾಕ್ಕೊಬೇಕು, 5 ಚೈನ್ ಹಾಕ್ಕೊಬೇಕು. 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿ ಲಾಕ್ ಮಾಡ್ಕೊಬೇಕು. ಏನು ಫಸ್ಟ್ ಚೈನ್ ಇದೆ, ಫಸ್ಟ್ ಸಿಂಗಲ್ ಕ್ರೋಶ ಏನಿದೆ, ಈ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಬೇಕು. ಮೇಲೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಇವಾಗ 3 ಚೈನ್ ಹಾಕ್ಕೊತಿದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತು ಈ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಬೇಕು. 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು, ಲಾಕು ಸಿಂಗಲ್ ಕ್ರೋಶ 2 ಒಂದೇ. ಮತ್ತು ಈ ಲಾಕ್ ಮಾಡ್ಕೊಂಡಿರೋದು ಕೌಂಟಿಗೆ ತಗೊಂಡು 6 ಅಥವಾ 7 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಬರ್ಬೇಕು. ಈ ಕಡೆ ಮಿಕ್ಕಿದ್ದು ಚೈನಿನ ಗ್ಯಾಪಿಗೆ 6 ಅಥವಾ 7 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಬೇಕು. ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದು ಕೂಡ ಕನ್ಸಿಡರ್ ಮಾಡ್ಕೊಬೇಕು. ಆ ಲಾಕ್ ಮಾಡ್ಕೊಂಡಿರೋದು ಲಾಕು ಮತ್ತು ಸಿಂಗಲ್ ಕ್ರೋಶ ಒಂದೇನೇ, 2 ಒಂದೇ ಥರನೇ ಮಾಡೋದು. ನೋಡಿ, ನಾನಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 6 ಅಥವಾ 7 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಈ 3 ಚೈನ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಂಡಲ್ಲ, ಇಲ್ಲಿಗೆ ಕುಚ್ಚು ಬರುತ್ತೆ. 3 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಬೇಕು. ಮತ್ತು ಇವಾಗ ಇಲ್ಲೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು. ನೋಡಿ, ಇಲ್ಲೊಂದು ಬೀಡ್ಸ್ನ ಹಾಕ್ಕೊಂಡು ಬೀಡನ್ನ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತು ಈ ಥರ ವಿ ಶೇಪಲ್ಲಿ ಬರೋ ಥರ ನೋಡಿ, ಹೀಗೆ ವಿ ಶೇಪಲ್ಲಿ ಬರೋ ಥರ ಬೀಡನ್ನ ಇಟ್ಕೊಂಡು ಎಲ್ಲಿಗೆ ಶೇಪ್ ಬರುತ್ತಾ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನೋಡಿ, ವಿ ಶೇಪ್ ಬರುತ್ತೋ. ಮತ್ತು ಇವಾಗ ಪಕ್ಕದಲ್ಲಿ ಇನ್ನೊಂದ್ಸಲಿ ಲಾಕ್ ಮಾಡಿ ಹೀಗೆ ಲಾಕ್ ಮಾಡಿ ಮತ್ತೆ 4 ಚೈನು, 1 2 3 4 ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳೋದು. ಬೇಕಾದರೆ ನೀವು ಅಲ್ಲಿ ವಿ ಶೇಪು ಮೇಲೆ 3 ಚೈನ್ ಹಾಕಿಕೊಂಡಿದ್ವಲ್ಲ, ಆ 3 ಚೈನ್ ಗ್ಯಾಪಿಗೂ ಕುಚ್ಚು ಕಟ್ಕೊಬೋದು. ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಏನಿದೆ ಇಲ್ಲಿ, ಈ 4 ಚೈನ್ ಗ್ಯಾಪ್ಗೂ ಮಧ್ಯ ಕುಚ್ಚುಗಳು ಕಟ್ಕೊಬೋದು. 2 ತಾವು ಕುಚ್ಚು ಕಟ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಇಲ್ಲ ನಾನು 1 ತಾವು ಕುಚ್ಚು ಕಟ್ಕೊತೀನಿ ಎಲ್ಲಾದರೂ ಅಂತಂದರೆ 1 ತಾವು ಕುಚ್ಚು ಕಟ್ಕೊಬೋದು. 2 ತಾವು ಕಟ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, 1 ತಾವು ಕಟ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡಿ, ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ, ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಿ, 2 ಥ್ರೆಡ್ಡಿಗೆ ಒಂದ್ಸಲಿ, ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗೆದು ಒಂದು ಚೈನ್ ಹಾಕ್ಕೊಂಡು ಮತ್ತು ಈ ತ್ರಿಬಲ್ ಕ್ರೋಶಕ್ಕೆ 7 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶಗೆ 7 ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಇವಾಗ ಚೈನ್ ಹಾಕ್ಕೊಬೇಕು. 5 ಚೈನ್ ಹಾಕ್ಕೊಬೇಕು. 5 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿ ಇಲ್ಲೇನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ ಅದು ಫಸ್ಟ್ನೇ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಬೇಕು. ಈ 5 ಚೈನ್ನ ಲಾಕ್ ಮಾಡ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡಿ ಮತ್ತೆ ಈ 5 ಚೈನ್ ಗ್ಯಾಪಿಗೆ 7 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಬೇಕು. 5 ಚೈನಿಗೆ 7 ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಈ ಥರ ಮತ್ತೆ 5 ಚೈನ್ ಹಾಕ್ಕೊಬೇಕು.
5 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಂಡು ಸ್ವಲ್ಪ ಮತ್ತು ಫಸ್ಟ್ ಸಿಂಗಲ್ ಕ್ರೋಶ ಏನಿರುತ್ತೆ ಫಸ್ಟ್ ಸಿಂಗಲ್ ಕ್ರೋಶಾಗಿ ಲಾಕ್ ಮಾಡಿ ಮತ್ತು 3 ಚೈನು 3 ಚೈನ್ನ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು 6 ಅಥವಾ 7 ಸಿಂಗಲ್ ಕ್ರೋಶಗಳು ಮಾಡ್ಕೊಬೇಕು. ನಾವೇನು ಲಾಕ್ ಮಾಡಿರ್ತೀವಿ 3 ಚೈನ್ನ ಅದನ್ನು ಕನ್ಸಿಡರ್ ತಗೊಂಡು 6 ಅಥವಾ 7 ಸಿಂಗಲ್ ಕ್ರೋಶಗಳು ಮಾಡಿಕೊಂಡು ಮತ್ತು ಈಗೊಂದು ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡ್ಸ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತು ಈ ಥರ ವಿ ಶೇಪಲ್ಲಿ ಬರೋ ಥರ ನೋಡಿಕೊಂಡು ಬೀಡನ್ನ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ತುಂಬ ಈಸಿ, ಬೇಗ ಮುಗಿಯುತ್ತೆ ಡಿಸೈನು. ಬೀಡನ್ನ ಲಾಕ್ ಮಾಡ್ಕೊಂಡಾದಮೇಲೆ ಸ್ಯಾರಿಗೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ ಪಕ್ಕದಲ್ಲಿ ಮತ್ತೆ 4 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಮಾಡಿ ಮತ್ತೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬರೋದಷ್ಟೇನೆ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ. ಫೈನಲ್ ಲುಕ್ಕು ಈ ಥರ ಬಂದಿದೆ. ನಿಮಗೆ ಬೇಕಂತಂದರೆ ಇಲ್ಲಿ ಮಧ್ಯೆ ಗ್ಯಾಪ್ ಇದೆಯಲ್ವ 4 ಚೈನ್ದು, ಇಲ್ಲಿಗೂ ಬೇಕಾದರೆ ನೀವು ಕುಚ್ಚು ಕಟ್ಕೊಬೋದು. ಈ ವಿ ಶೇಪಿಗೆ ಎಲ್ಲ ಒಂದು ಕಲರ್ ಹಾಕಿ ಮತ್ತು 4 ಚೈನ್ ಗ್ಯಾಪಿಗೆ ಇನ್ನೊಂದು ಕಲರ್ ಹಾಕಿ ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು ಕುಚ್ಚು ಕಟ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಮುಗಿಯುತ್ತೆ ಡಿಸೈನು. ಇದೇ ಥರ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.